ಯಾರೇ ಹೋಗಲಿ ಈ ಸ್ಥಳಕ್ಕೆ ಈ ಧೂಪ ಹಾಕಿನೇ ಮುಂದಕ್ಕೆ ಹೋಗಬೇಕು. ಇದು ಬರೀ ಹೊಗೆಯಲ್ಲ, ಇದಕ್ಕೊಂದು ವಿಶೇಷತೆ ಇದೆ. ಅದೇನು ವಿಶೇಷತೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡ್ರಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಈ ರೀತಿ ಬೆಟ್ಟ ಹತ್ತಬೇಕಾದ್ರೆ ಮೊದಲೇ ಒಂದು ಧೂಪ ಹಾಕಿನೇ ಮಂದಿಯೆಲ್ಲ ಮುಂದಕ್ಕೆ ಹೋಗ್ತಾರೆ. ಇದಕ್ಕೇನು ರೀಸನ್ ಅಂತ ಹೇಳಿದ್ರೆ, ತಮ್ಮ ದೃಷ್ಟಿ ತೆಗೆಯಂಥ ಒಂದು ಕೆಲಸ ಮಾಡ್ತದೆ. ಆ್ಯಂಡ್ ಬೆಟ್ಟ ಹತ್ತಬೇಕಾದ್ರೆ ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಅಂತ ಹೇಳಿ ದೃಷ್ಟಿ ತೆಕ್ಕೊಂಡು ವಿಭೂತಿ ಹಚ್ಕೊಂಡು ಬೆಟ್ಟನ ಹತ್ತುತ್ತಾರೆ. 3000 ಅಡಿ ಕಿಲೋಮೀಟ್ರ್ ಮೇಲಿರೋಂಥ ಮಲೆ ಮಹದೇಶ್ವರ ಬೆಟ್ಟ ದರ್ಶನ ಸಲುವಾಗಿ ಜನ ಸಾಕಷ್ಟು ಸಾವಿರಾರು ಕಿಲೋಮೀಟ್ರ್ಲಿಂತ ಬಂದು ದೇವ್ರ ದರ್ಶನ ಪಡೀಲಿಕ್ಕೆ ಹೋಗ್ತಾರೆ. ಸಾವಿರಾರು ಜನ ವರ್ಷಿಗೆ ಇಲ್ಲಿ ಕಾಲ್ನಡಿಗೆಲಿಂತ ಪಾದಯಾತ್ರೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಲಿಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಈ ಮಲೆ ಮಹದೇಶ್ವರರು ಯಾರು ಅಂತ ಹೇಳಿದ್ರೆ ಶಿವನ ಅವತಾರನೇ ಈ ಮಲೆ ಮಹದೇಶ್ವರರು. ಇಲ್ಲಿ ಯಾಕೆ ಬಂದು ನೆಲೆ ಊರಿದ್ರು ಅಂತ ಹೇಳಿದ್ರೆ, ಬಹಳಷ್ಟು ದುಷ್ಟಶಕ್ತಿಗಳು ಈ ಊರಿನ ಕಾಡ್ತಿರ್ತವೆ. ಆ ದುಷ್ಟಶಕ್ತಿಗಳ ಸಂಹಾರ ಮಾಡೋ ಸಲುವಾಗಿಯೇ ಶಿವನ ಅವತಾರ ಆಗಿ ಮಲೆ ಮಹದೇಶ್ವರ ಅಂತೇಳಿ, ಮಲೆ ಅಂತ ಹೇಳಿದ್ರೆ ಬೆಟ್ಟಗಳು, ಮಹದೇಶ್ವರ ಅಂತ ಹೇಳಿದ್ರೆ ಶಿವನ ಅವತಾರ. ಅವರು ಈ ಬೆಟ್ಟದ ಒಳಗೆ ಬಂದು ನೆಲೆ ಊರಿದ್ರು ಅಂತೇಳಿ ಹೇಳಲಾಗ್ತದೆ. ಕರ್ನಾಟಕದ ಒಳಗಿರೋಂಥ ಅದೆಷ್ಟೋ ಪ್ರಸಿದ್ಧ ಶಿವ ದೇವಾಲಯದಾಗ ಇದೊಂದು ಪ್ರಸಿದ್ಧವಾದಂಥ ಶಿವ ದೇವಾಲಯ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಎಲ್ಲ ಕಾಡು ಬೆಟ್ಟದ ನಡಬಾರ್ಕ ಈ ದೇವಸ್ಥಾನ ಒಂದು ರೀತಿ ಕಂಗೊಳಿಸ್ತದೆ. ಆ್ಯಂಡ್ ಇದೇನು ಪ್ರದೇಶ ಅದಲ್ಲ, ಇದು ಬಿಳಿಗಿರಿ ರಂಗನ ತಿಟ್ಟಿಗೆ ಸೇರಿದಂಥ ಒಂದು ಪ್ರದೇಶದ ಭಾಗ ಆಗ್ಯದ. ಇವ್ರು ಮಾಡಿರೋಂಥ ಪವಾಡದ ಬಗ್ಗೆ ಅನೇಕ ಜನಪದ ಹಾಡದೊಳಗೂ ಕೂಡ ಕತೆಗಳಾಗಿ ಬರ್ದಾರ. ಅದೊಂದು ವಿಶೇಷವಾದಂಥ ಆಕರ್ಷಣೆ ಅಂತಲೇ ಹೇಳಬಹುದು. ಇಲ್ಲಿ ಬರೋಂಥ ಭಕ್ತಾದಿಗಳು ಹೇಳೋದು ಒಂದೇ ಮಾತು, ನೀವೇನಾದರೂ ಈ ಬೆಟ್ಟಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಯಾರು ಖಾಲಿ ಕೈಲಿಂತ ವಾಪಸ್ ಹೋಗಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತದೆ. ಸೊ ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಮಲೆ ಮಹದೇಶ್ವರದ ಬೆಟ್ಟದ ಬಗ್ಗೆ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಹರ ಹರ ಮಹಾದೇವ್.